प्रिय विद्यार्थियों, आप सभी को आपके YouTube चैनल रवि कुमार अनुप और एजुकेशन में आपका स्वागत है। बच्चों, आज हम 10वीं कक्षा के तृतीय भाषा हिंदी विषय के बारे में यहाँ पर चर्चा करेंगे। तो SSLC वार्षिक परीक्षा की पूर्व तैयारी कैसे करना है और उसके साथ साथ परीक्षा हॉल या कमरे में समय का पालन कैसे करना है और इसके साथ साथ प्रश्न पत्रिका का विन्यास और रचना के बारे में भी इस वीडियो में हम चर्चा करेंगे। और एक विचार है, प्रत्येक प्रश्न के लिए समय पालन करना आवश्यक है और अंत में कुछ आवश्यक सलाह। ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ರವಿಕುಮಾರ್ ಅನುಪ್ ಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು SSLC ವಾರ್ಷಿಕ ಪರೀಕ್ಷೆಯ ಪೂರ್ವ ತಯಾರಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಪರೀಕ್ಷೆ ಹಾಲ್ನಲ್ಲಿ ಸಮಯವನ್ನು ಯಾವ ರೀತಿ ನಾವು ಸದುಪಯೋಗಪಡಿಸ್ಕೊಳ್ಬೇಕು, ಜೊತೆಗೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿ ಇರುತ್ತೆ ಮತ್ತು ಅದರ ರಚನೆಯನ್ನು ಹೇಗೆ ಮಾಡಿರ್ತಾರೆ ಅಂತಕ್ಕಂಥದ್ದನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಇಲ್ಲೂ ಕೂಡ ಒಂದು ಸ್ವಲ್ಪ ನೋಡೋಣ. ಅದಾದ ನಂತರ ಪ್ರತ್ಯೇಕ ಪ್ರಶ್ನೆಗಳಿಗೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದೇ ಆದಕ್ಕಂತಹ ಒಂದು ಸಮಯ ಇದೆ. ಆ ಸಮಯವನ್ನು ಪಾಲನೆ ಮಾಡೋದು ಅವಶ್ಯಕನಾ? ಹೌದು, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು, ಅಂದರೆ ಯಾವ ಪ್ರಶ್ನೆಗೆ ಎಷ್ಟು ಸಮಯವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡೋಣ. ಇನ್ನು ಕೊನೆಗೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಲಿಕ್ಕೆ ಒಂದಿಷ್ಟು ಸಲಹೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಬನ್ನಿ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡೆದುಕೊಳ್ಳಬಹುದು. तृतीय भाषा हिंदी, जो यहाँ पर प्रश्न संख्या, प्रश्नों का विधा, उप प्रश्नों की संख्या, प्रत्येक प्रश्न के लिए अंक विभाजन, कुल अंक, उत्तर लिखने के लिए समय का पालन और कुछ सलाह, इस प्रकार एक प्रश्न पत्रिका का विश्लेषण यहाँ पर की गई है. जो पहले हम मुख्य प्रश्न 1 में इस प्रकार होते हैं. प्रश्न के लिए चार विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ವಿದ್ಯಾರ್ಥಿಗಳೇ, ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಒಂದು ಸರಿಯಾದ ಉತ್ತರವನ್ನು ನಾವು ಬರೆಯಬೇಕು. जो यहाँ पर उप प्रश्नों की संख्या 8 है और प्रत्येक प्रश्न के लिए 1 अंक है और कुल मिलकर 8 अंक के लिए बहुविकल्पीय प्रश्न होते हैं और उत्तर लिखने के लिए 15 मिनट का समय यहाँ पर हम ले सकते हैं. कुछ सलाह इस प्रकार है. यह बहुविकल्पीय प्रश्न, उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से और समाधान से उत्तर लिखना है. ಸಲಹೆ ಈ ರೀತಿ ಇದೆ ವಿದ್ಯಾರ್ಥಿಗಳೇ. ಇವು ಬಹುವಿಕಲ್ಪೀಯ ಪ್ರಶ್ನೆಗಳಾಗಿರೋದ್ರಿಂದ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಅದರ ಸಂಕೇತಾಕ್ಷರ ಸಹಿತವಾಗಿ ಪೂರ್ಣ ರೂಪದಲ್ಲಿ ಸಮಾಧಾನದಿಂದ ಉತ್ತರಿಸಬೇಕು. दूसरा, अनुरूपता लिखिए. 4 प्रश्न होते हैं और प्रत्येक प्रश्न के लिए 1 अंक और कुल मिलकर यहाँ पर 4 अंक के लिए 8 मिनट में ये लिखना है. और सलाह इस प्रकार है. प्रथम 2 शब्दों के सूचित संबंधों के अनुसार तीसरे शब्द का संबंधित शब्द लिखना है और विचार करके लिखना है. ವಿದ್ಯಾರ್ಥಿಗಳೇ, ಮೊದಲನೇ ಪದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಂಬಂಧವನ್ನು ಎರಡನೇ ಪದಕ್ಕೆ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. ಆದರೆ ಮೂರನೇ ಪದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಂಬಂಧವನ್ನು
ನಾವೇನು ಮಾಡಬೇಕಂದ್ರೆ 4ನೇ ಪದದಲ್ಲಿ ಬರೀಬೇಕು. ಇಲ್ಲ ಸ್ವಲ್ಪ ನಾವು ವಿಚಾರ ಮಾಡಿ ಬರೀತಕ್ಕಂತಹ ಪ್ರಶ್ನೆಗಳು. और नेक्स्ट एक वाक्य में उत्तर लिखिए. 4 प्रश्न हैं, प्रत्येक प्रश्न के लिए 1 अंक और 4 अंक के लिए है. यहाँ पर भी 8 मिनट का समय. और सलाह इस प्रकार है, संपूर्ण वाक्य में सही उत्तर लिखना है और कम समय में लिखना है. ಇದಕ್ಕೆ ಸಲಹೆ ವಿದ್ಯಾರ್ಥಿಗಳೇ, ಸಂಪೂರ್ಣ ವಾಕ್ಯದಲ್ಲಿ ಬರೀತಕ್ಕಂಥ ಉತ್ತರ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಅಂದರೆ ಉತ್ತರವನ್ನು ಶಬ್ದಗಳಲ್ಲಿ ಉತ್ತರಿಸಬಾರದು, ಅದನ್ನು ವಾಕ್ಯಗಳಲ್ಲಿ ಉತ್ತರಿಸಬೇಕು ಮತ್ತು ಸಮಯವನ್ನು ಕಡಿಮೆ ತೆಗೆದುಕೊಳ್ಬೇಕು. और नेक्स्ट 2-3 वाक्यों में उत्तर लिखिए. 2 अंक वाले प्रश्न, 8 प्रश्न होते हैं और प्रत्येक प्रश्न के लिए 2 अंक यहाँ पर विभाजन किया गया है और कुल मिलकर 16 अंक के लिए है और समय यहाँ पर 35 मिनट. सलाह इस प्रकार है, प्रश्न को पहले ध्यान से पढ़ना है और उसके बाद सोच समझकर समाधान रूप से पूर्ण वाक्य में सही उत्तर लिखना है. ವಿದ್ಯಾರ್ಥಿಗಳೇ, 2-3 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು, 8 ಪ್ರಶ್ನೆಗಳಿರ್ತವೆ, ಒಟ್ಟು 16 ಅಂಕಗಳು. ಇದನ್ನು ನೀವು 35 ನಿಮಿಷದಲ್ಲಿ ಉತ್ತರಿಸಬೇಕಾಗತ್ತೆ. ಸಲಹೆ ಏನು ಅಂತಂದರೆ, ಪ್ರಶ್ನೆಗಳನ್ನು ಗಮನವಿಟ್ಟು ಓದಬೇಕು. और उसके बाद सोच समझकर ಬಹಳ ವಿಚಾರ ಮಾಡಿ ಸಮಾಧಾನ ರೂಪದಿಂದ ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. नेक्स्ट 3-4 वाक्यों में उत्तर लिखिए. 3 अंक वाले प्रश्न, इसमें एक प्रश्न अनुवाद के लिए है और एक प्रश्न भावार्थ के लिए है. और 9 क्वेश्चन होते हैं और प्रत्येक प्रश्न के लिए 3 मार्क्स है और टोटल मार्क्स यहाँ पर 27 मार्क्स है और इन्हें 45 मिनट में लिखना है. ವಿದ್ಯಾರ್ಥಿಗಳೇ, 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 3 ಅಂಕದ ಪ್ರಶ್ನೆಗಳು, ಒಂದು ಇದರಲ್ಲಿ ಅನುವಾದ ಒಳಗೊಂಡಿರುತ್ತದೆ, ಇನ್ನೊಂದು ಭಾವಾರ್ಥ ಇರುತ್ತೆ. ಅಂದರೆ ಒಟ್ಟು 9 ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಒಟ್ಟು ಅಂಕಗಳು 27. ಇದನ್ನು ನಾವು 45 ನಿಮಿಷದಲ್ಲಿ ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. सलाह इस प्रकार है, प्रश्न को पहले ध्यान से पढ़ना है और उसके बाद सोच समझकर संबंधित प्रधान अंश को समाधान रूप से सही उत्तर लिखिए. ಸಲಹೆ ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ಮೊದಲು ಗಮನವಿಟ್ಟು ಓದಬೇಕು. ನಂತರದಲ್ಲಿ ಸ್ವಲ್ಪ ವಿಚಾರ ಮಾಡಿ ಸಂಬಂಧಿಸಿದ ಪ್ರಧಾನವಾಗಿರ್ತಕ್ಕಂತಹ ಅಂಶಗಳು, ಅಂದರೆ ಪ್ರಶ್ನೆಗೆ ಸಂಬಂಧಿಸಿದಂತಹ ಪ್ರಧಾನವಾಗಿರ್ತಕ್ಕಂಥ ಅಂಶಗಳನ್ನು ಸಮಾಧಾನ ರೂಪದಿಂದ ಸರಿಯಾದ ಕ್ರಮದಲ್ಲಿ ಬರೀಲಿಕ್ಕೆ ನಾವೇನು ಮಾಡಬೇಕಂತಂದ್ರೆ ಪ್ರಯತ್ನವನ್ನು ಮಾಡಬೇಕು. और नेक्स्ट 5 वाक्यों में उत्तर लिखिए. 4 अंक वाले प्रश्न और एक ही प्रश्न होते हैं 4 अंक के लिए. बारह मिनट ಅವಧಿ. ವಿದ್ಯಾರ್ಥಿಗಳೇ, 5-6 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದೇ ಪ್ರಶ್ನೆ ಇರ್ತದೆ, 4 ಅಂಕದ ಪ್ರಶ್ನೆ. ಅದನ್ನು 12 ನಿಮಿಷಗಳಲ್ಲಿ ನಾವೇನು ಮಾಡ್ಬೇಕಂದ್ರೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. सलाह इस प्रकार है, प्रश्नों को पहले ध्यान से पढ़ना है और उसके बाद सोच समझकर संबंधित प्रधान अंश को समाधान रूप से सही उत्तर लिखना है और उत्तर 6-8 वाक्यों में होना चाहिए. ವಿದ್ಯಾರ್ಥಿಗಳೇ, ಸಲಹೆ ಈ ರೀತಿ ಇದೆ. ಪ್ರಶ್ನೆಯನ್ನು ಮೊದಲು ಗಮನವಿಟ್ಟು ಓದಬೇಕು. ಅದರ ನಂತರ ಸ್ವಲ್ಪ ವಿಚಾರ ಮಾಡಿ ಸಂಬಂಧಿಸಿದಂತಹ ಪ್ರಧಾನ ಅಂಶಗಳನ್ನು ಪಟ್ಟಿ ಮಾಡಬೇಕು. ಆಮೇಲೆ ಅದಕ್ಕೆ ಉತ್ತರವನ್ನು ಬರೀಬೇಕು. ಬರಿತಕ್ಕಂಥ ಉತ್ತರ ಹೇಗಿರಬೇಕಂತಂದರೆ 6ರಿಂದ 8 ವಾಕ್ಯಗಳಲ್ಲಿ ಆ ಉತ್ತರ ಹೊಂದಿರಬೇಕು. ಅಂದರೆ ನಿಮಗೆ ಪೂರ್ಣ ಅಂಕಗಳು ದೊರಲಿಕ್ಕೆ ಸಾಧ್ಯ ಆಗುತ್ತೆ. और नेक्स्ट क्वेश्चन, कवितांश पूर्ण कीजिए. कंठस्थ कविता 4 अंक के लिए. एक प्रश्न 4 अंक. यहाँ पर समय 10 मिनट है. विद्यार्थियों, यहाँ पर एक ही
कविता है कोशिश करने वालों की कभी हार नहीं होती, कंठस्थ के लिए। और कंठस्थ जो भाग है पद्य भाग के अंतिम ಚರಣವು ವಿದ್ಯಾರ್ಥಿಗಳೇ ಕಂಠಸ್ಥ ಮಾಡತಕ್ಕಂಥ ಕಂಠಪಾಠ ಮಾಡತಕ್ಕಂತಹ ಒಂದು ಪದ್ಯ ಭಾಗ 4 ಅಂಕಗಳಿಗಿರುತ್ತೆ. 10 ನಿಮಿಷದಲ್ಲಿ ಈ ಕಂಠಪಾಠ ಮಾಡಿರ್ತಕ್ಕಂತಹ ಪದ್ಯವನ್ನು ಬರೀಬೇಕು. ವಿದ್ಯಾರ್ಥಿಗಳೇ ಹಿಂದಿ ವಿಷಯದಲ್ಲಿ ಕಂಠಪಾಠಕ್ಕಿರ್ತಕ್ಕಂತಹ 2 ಪದ್ಯಗಳಲ್ಲಿ ಒಂದು ತುಳಸಿ ಕೆ ದೋಹೆ ಮತ್ತೊಂದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ವಿದ್ಯಾರ್ಥಿಗಳೇ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಪದ್ಯದ ಕೊನೆಯ 6 ಸಾಲುಗಳನ್ನು ನೀವು ಕಂಠಪಾಠ ಮಾಡಿದರೆ ಇಲ್ಲಿ ಸಂಪೂರ್ಣ 4 ಅಂಕಗಳನ್ನು ನೀವು ಪಡ್ಕೊಳ್ಬೋದು. जो यहाँ पर पद्य है असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. नेक्स्ट क्वेश्चन, अपठित गद्य एक प्रश्न 4 अंक के लिए है और समय यहाँ पर 10 मिनट में लिखना है. सलाह इस प्रकार है, दिए गए गद्यांश को ध्यान से पढ़कर नीचे दिए गए प्रश्नों के उत्तर पूर्ण रूप से लिखना है. ವಿದ್ಯಾರ್ಥಿಗಳೇ ಅಪಠಿತ ಗದ್ಯ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, 4 ಅಂಕದ ಒಂದು ಪ್ಯಾಸೇಜು. ಅದನ್ನು ಬರಲಿಕ್ಕೆ ನೀವು 10 ನಿಮಿಷ ಅವಧಿಯನ್ನು ತೆಗೆದುಕೊಳ್ಬಹುದು. ಸಲಹೆ ಏನು ಅಂತಂದರೆ ಕೊಟ್ಟಿರ್ತಕ್ಕಂತಹ ಗದ್ಯಾಂಶವನ್ನು ಸರಿಯಾಗಿ ಓದಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಪೂರ್ಣ ರೂಪದಲ್ಲಿ ಅಂದರೆ ಪೂರ್ಣ ವಾಕ್ಯದಲ್ಲಿ ನೀವು ಬರೀಬೇಕಾಗಿರುತ್ತೆ. ಅಂದರೆ ನಿಮಗೆ 4 ಅಂಕಗಳು ಸಂಪೂರ್ಣವಾಗಿ ಸಿಗುತ್ತವೆ. और नेक्स्ट क्वेश्चन है निबंध लिखिए. क्वेश्चन 1 4 अंक के लिए है और इसे लिखने के लिए 12 मिनट का अवधि यहाँ पर निर्धारित किया गया है. दिए गए संकेत बिंदुओं के आधार पर 15 वाक्यों में किसी एक विषय के बारे में लिखिए. ವಿದ್ಯಾರ್ಥಿಗಳೇ ನಿಬಂಧವನ್ನು ಬರೀತಕ್ಕಂಥದ್ದು 4 ಅಂಕದ ಒಂದು ಪ್ರಶ್ನೆ 12 ನಿಮಿಷದಲ್ಲಿ ನೀವು ಬರೀಬೇಕಾಗುತ್ತೆ. ಕೊಟ್ಟಿರ್ತಕ್ಕಂತಹ ಸಂಕೇತ ಬಿಂದುಗಳನ್ನು ಬಳಸ್ಕೊಂಡು 15 ವಾಕ್ಯಗಳಿಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನಿಬಂಧವನ್ನು ಬರೀಬೇಕು. और अंतिम प्रश्न है पत्र लेखन. एक ही प्रश्न 5 अंक के लिए है और पत्र लेखन के लिए 10 मिनट की अवधि यहाँ पर है. सलाह इस प्रकार है, यहाँ 2 विकल्प होते हैं, एक व्यवहारिक पत्र और एक पारिवारिक पत्र. लिखते समय नियमों का पालन करना है. ವಿದ್ಯಾರ್ಥಿಗಳೇ ಪತ್ರ ಲೇಖನ 5 ಅಂಕಗಳಿಗಿರತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಬರೀಲಿಕ್ಕೆ ನೀವು 10 ನಿಮಿಷಗಳ ಒಂದು ಕಾಲಾವಧಿಯನ್ನು ನಿರ್ಧಾರ ಮಾಡಬಹುದು. ಇಲ್ಲಿ 2 ಆಯ್ಕೆಗಳಿರ್ತವೆ, ಒಂದು ವ್ಯಾವಹಾರಿಕ ಪತ್ರ ಮತ್ತೊಂದು ಪಾರಿವಾರಿಕ ಪತ್ರ. ಆದರೆ ಪತ್ರವನ್ನು ಬರೀಬೇಕಾದ್ರೆ ಪತ್ರದ ಎಲ್ಲ ನಿಯಮಗಳನ್ನು ನಾವೇನು ಮಾಡಬೇಕು, ಪಾಲಿಸಿ ಬರೆದಿದ್ದೇ ಆದರೆ ನಮಗೆ 5 ಅಂಕಗಳು ದೊರೀತವೆ ಅಂತಕ್ಕಂತಹ ಒಂದು ಮಾತನ್ನು ಇಲ್ಲಿ ನಿಮಗೆ ಹೇಳ್ಬೋದು. ಕೊನೆಯದಾಗಿ ಒಟ್ಟು ಪ್ರಶ್ನೆಗಳು 38, ಅವಧಿ 165 ಮಿನಿಟು ಮತ್ತು ಒಟ್ಟು ಅಂಕಗಳು ಇಲ್ಲಿ ಎಷ್ಟು ಅಂತಂದರೆ 80. और एक विचार यहाँ पर है, प्रश्न पत्र पढ़ने के लिए 15 मिनट का उपयोग करना है. ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡಲಿಕ್ಕೆ ನಿಮಗೆ 15 ನಿಮಿಷಗಳ ಒಂದು ಕಾಲಾವಧಿ ಇರುತ್ತೆ. ಒಟ್ಟು 15 ನಿಮಿಷಗಳು ಮತ್ತು 165 ನಿಮಿಷಗಳು ಅಂತಂದರೆ 180 ಮಿನಿಟ್ 3 ಗಂಟೆ 3 ಗಂಟೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಪರೀಕ್ಷಾ ಕೊನೆಯಲ್ಲಿ ಈ ರೀತಿಯಾಗಿ ಸಮಯದ ಪಾಲನೆಯನ್ನು ಮಾಡಿಕೊಂಡು ಉತ್ತರಗಳನ್ನು ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 80ಕ್ಕೆ 80 ಅಂಕಗಳನ್ನು ಪಡೀಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಬೋದು.